ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರೊಟ್ಟಿಗೆ ಸ್ಪೆಷಲ್ ಅಂತ ಹೇಳ್ಬೋದು. ಇದು ಉತ್ತರ ಕರ್ನಾಟಕದ ಜವಾರಿ ಟೊಮೆಟೊಕಾಯಿ ಚಟ್ನಿ. ತುಂಬಾ ಈಸಿಯಾಗಿದೆ ಮತ್ತು ಪಟಾಪಟ್ ಅಂತ 10 ಮಿನಿಟ್ದಲ್ಲಿ ಮಾಡ್ಕೊಳ್ಬೋದು ನೋಡಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ 7ರಿಂದ 8 ಹಸಿ ಟೊಮೆಟೊಕಾಯಿ ತೊಗೊಂಡಿದ್ದೀನಿ. ಇದು ಜವಾರಿ ಟೊಮೆಟೊಕಾಯಿ. ನಿಮಗೆ ಬೇಕಾದರೆ ಹೈಬ್ರಿಡ್ ಸಿಕ್ಕರೆ ಹೈಬ್ರಿಡನ್ನು ತೊಗೊಂಡು ನೀವು ಮಾಡ್ಕೊಳ್ಬೋದು ನೋಡಿ. ಇದನ್ನು 2 ಸಲ ತೊಳೆದು ಒರೆಸಿಟ್ಕೊಳ್ಬೇಕು. ಇದಕ್ಕೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಬೇಕು ಮತ್ತು ಬೆಳ್ಳುಳ್ಳಿನೂ ಜಾಸ್ತಿ ಬೇಕು, ಅಂದ್ರೇ ರುಚಿಯಾಗಿರುತ್ತೆ. ಹುಳಿ ಮತ್ತು ಖಾರ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಬೇಕಂದರೆ ಜಾಸ್ತಿನೂ ತೊಗೊಳ್ಬೋದು ನೋಡಿ. ಇದನ್ನು ಟೊಮೆಟೊಕಾಯಿನ ಈ ಥರ ಚಿಕ್ಕದಾಗಿ ಕಟ್ಕೊಳ್ಬೇಕು ನೋಡಿ. ಜವಾರಿ ಟೊಮೆಟೊಲ್ಲಿ ಬೀಜ ಜಾಸ್ತಿ ಇರುತ್ತೆ, ಅದು ತಿನ್ನಲಿಕ್ಕೂ ಆಗಲ್ಲ ಮತ್ತು ಕಿಡ್ನಿ ಸ್ಟೋನ್ ಇದ್ದವ್ರಿಗೆ ಪ್ರಾಬ್ಲಮ್ ಅಂತೇಳಿ ನಾವು ಈ ಥರ ಬೀಜನ ಸ್ವಲ್ಪ ಇದ್ರೆ ನಡೆಯುತ್ತೆ. ಜಾಸ್ತಿ ಇರುತ್ತೆ ಇಲ್ಲಿ ಜವಾರಿ ಟೊಮೆಟೊಲ್ಲಿ ಬೀಜ ಜಾಸ್ತಿ ಇರುತ್ತೆ. ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ. ನಾನು ಇದನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೈಡಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಬೀಜನ ತೆಗೀರಿ. ಬೀಜ ಆರೋಗ್ಯಕ್ಕೂ ಒಳ್ಳೆಯದಲ್ಲ ನೋಡಿ. ಇದ್ರ ಮೇಲೆ ಭಾಗನೂ ತೆಗಿಬೇಕು. ಇದು ಪಚನ ಕ್ರಿಯೆಗೂ ಒಳ್ಳೆಯದಲ್ಲ ನೋಡಿ. ಇದು ಪಚನ ಆಗಲ್ಲ ಅಂಥೇಳಿ ನಾವು ಇದನ್ನು ಕಟ್ ಮಾಡಿ ಒಗಿತೀವಿ. ಈ ಥರ ನೋಡಿ, ಈ ಥರ ಸೈಡಿಗೆ ಕಟ್ ಮಾಡ್ಕೊಂಡು ನಾವು ಈ ಟೊಮೆಟೊಕಾಯಿ ಜವಾರಿ ಟೊಮೆಟೊಕಾಯಿ ಇದ್ರೇ ಚೆನ್ನಾಗಿರುತ್ತೆ ಚಟ್ನಿ, ಹುಳಿಯಾಗಿ. ಬೀಜ ಮಾತ್ರ ತೆಗೀರಿ, ಬೀಜ ಜಾಸ್ತಿ ಇರುತ್ತೆ. ಅಥವಾ ಹೈಬ್ರಿಡನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ. ನಾನಿಲ್ಲಿ ಎಲ್ಲ ಟೊಮೆಟೊಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಫೈಬರ್ ಅಂಶನೂ ಜಾಸ್ತಿ ಇರುತ್ತೆ ನೋಡಿ ಟೊಮೆಟೊಕಾಯಲ್ಲಿ, ಜವಾರಿ ಟೊಮೆಟೊಕಾಯಲ್ಲಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು 10ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದರ ಒಗರು ಕಾಟು ಕಡಿಮೆ ಆಗಲಿ ಅಂಥೇಳಿ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋದು ನಾವು ಈ ಥರ ಖಾರನೂ ಕಡಿಮೆ ಆಗುತ್ತೆ ಮತ್ತು ತಿನ್ನಲಿಕ್ಕೂ ರುಚಿ ಇರುತ್ತೆ ನೋಡಿ. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಬೋದು. ಈ ಥರ ಫ್ರೈ ಮಾಡೋದ್ರಿಂದ ರುಚಿ ಹೆಚ್ಚಾಗಿರುತ್ತೆ ಅಂಥೇಳಿ ನಾವು ಈ ಥರ ಫ್ರೈ ಮಾಡಿ ಇಟ್ಕೊಳ್ಬೇಕು. ಇದು ಪಾತ್ರೆಯಲ್ಲಿ ನಾನು ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಇದನ್ನು ಒಲೆಯಲ್ಲಿನೂ ಸುಟ್ಟು ಮಾಡ್ತಾರೆ ಚಟ್ನಿ, ಇನ್ನೂ ರುಚಿಯಾಗಿರುತ್ತೆ. ಇಲ್ಲಿ ಒಲೆಯಲ್ಲಿ ಸುಡ್ಲಿಕ್ಕಾಗಲ್ಲ ಅಂಥೇಳಿ ನಾನು ಈ ಟೊಮೆಟೊಕಾಯಿನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದ್ಲೇ ಈ ಥರ ಫ್ರೈ ಮಾಡ್ಕೊಳ್ಬೋದು. ಹಸಿ ಬೆಳ್ಳುಳ್ಳಿಕಾಯಿನೂ ಬೆಳ್ಳುಳ್ಳಿ ಹಾಕೋಬೋದು. ಆದರೆ ಈ ಥರ ಫ್ರೈ ಮಾಡೋದ್ರಿಂದ ರುಚಿ ಹೆಚ್ಚಿರುತ್ತೆ ಅಂಥೇಳಿ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಈಗ ಅದೇ ಪಾತ್ರೆಗೆ ನಾನು ಟೊಮೆಟೊ ಕಾಯಿದು ಕಟ್ ಮಾಡಿದಂಥ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ನಾವು ಮಧ್ಯಮ ಉರಿ ಇಟ್ಕೊಂಡು ಇದನ್ನು 2ರಿಂದ 3 ಮಿನಿಟ್ ಆದರೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ಒಗರು ಇರುತ್ತೆ ಅಂಥೇಳಿ ಒಗರು ಇರೋ ವಾಸನೆನೂ ಹೋಗುತ್ತೆ ಮತ್ತು ಮೆತ್ತಗನೂ ಆಗುತ್ತೆ, ತಿನ್ನಲಿಕ್ಕೂ ರುಚಿ ಇರುತ್ತೆ ಅಂಥೇಳಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 1ರಿಂದ 2 ಸ್ಪೂನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ 2ರಿಂದ 3 ಮಿನಿಟಾರು ಮೆತ್ತಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದ್ರ ಮೇಲಿರುವ ಸ್ಕಿನ್ನೂ ಬರುತ್ತೆ, ಗೊತ್ತಾಗತ್ತೆ ನೋಡಿ ನಿಮಗೆ ಫ್ರೈ ಮಾಡುವಾಗ. ಇದ್ರ ಮೇಲಿರುವ ಸ್ಕಿನ್ನು ಹೊರಗಡೆ ಬರುತ್ತೆ, ಸಿಪ್ಪೆ ಹೊರಗಡೆ ಬರುತ್ತೆ, ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದನ್ನು ನಾವು ಕೈ ಬಿಡೋದನ್ನು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಒಲೆಯಲ್ಲಿ ಸುಟ್ಟು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಹಾಗೆ ಹಸಿ ಟೊಮೆಟೊಕಾಯಿನ ನಾವು ಸುಟ್ಟು ಅದರೊಳಗೆ ಬೀಜ ತೆಗೆದು ನಾವು ಅದನ್ನು ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಈಗ ನೋಡಿ ಇದು ಫ್ರೈ ಆಗಿದೆ. ಇದ್ರ ಮೇಲಿರೋ ಸಿಪ್ಪೆ ನಾವು ಈ ಥರ ನೋಡಿ, ಈ ಥರ ಬರ್ತಾ ಇದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಎಂದರ್ಥ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ. ಈ ಥರ ಸಿಪ್ಪೆ ಬರ್ತಾ ಇದೆ ಅಂದರೆ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗೊತ್ತಾಗತ್ತೆ ಈ ಸಿಪ್ಪೆ. ನೀವು ಫ್ರೈ ಮಾಡಿದಾಗನೇ ಸಿಪ್ಪೆ ಈ ಥರ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಮೆತ್ತಗನು ತಿನ್ನಲಿಕ್ಕೂ ರುಚಿ ಇರುತ್ತೆ. ಇದು ಒಗರು ಘಾಟು ಏನೂ ಬರಲ್ಲ. ಟೊಮೆಟೊ ಹಸಿಕಾಯಿ ಇರೋದ್ರಿಂದ ಇದು ಈ ಥರ ನೋಡಿ. ನಾನು ಈಗ ಆದ ಬಳಿಕ ಹೇಳ್ತೀನಿ ನೋಡಿ. ಇದನ್ನು ನೀವು ಸಿಪ್ಪೆನ ಹಾಗೆ ಬಿಡ್ಬೋದು. ಇದು ಪಚನ ಆಗಲ್ಲ ಅಂಥೇಳಿ ಈ ಥರ ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ಬೇಕಂದವ್ರು ಸಿಪ್ಪೆ ಹಾಕ್ಕೊಳ್ಳಿ. ಇದು ಪಚನ ಆಗಲ್ಲ ಅಂಥೇಳಿ ನಾನು ಇದನ್ನು ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಆದ ಬಳಿಕ ನಾನು ಸಿಪ್ಪೆನ ತೆಗೆದು ತೋರಿಸ್ತಿದ್ದೀನಿ. ನಾನು ಹಾಗೆ ಸ್ಪೂನ್ಲೇ ಹಿಂಗೆ ತಗೊಳ್ತಾ ಇದ್ದೀನಿ ನೋಡಿ. ಬಿಸಿ ಇದೆ, ಇದು ಆರ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಆದಮೇಲೆ ನಾವು ಈ ಥರ ಸಿಪ್ಪೆನ ಬಿಡಿಸ್ಕೊಬೋದು ಚೆನ್ನಾಗಿ. ಒಂದು ಅರ್ಧ ಮಿನಿಟ್ ಒಳಗೆ ನಾವು ಸಿಪ್ಪೆನ ಬಿಡಿಸ್ಕೊಳ್ಬೋದು ನೋಡಿ. ಬೇಕಂದವ್ರು ಹಾಕೋಬೋದು ನೋಡಿ. ನಾನೀಗ ಎಲ್ಲ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ಟೊಮೆಟೊಕಾಯಿ ಚಟ್ನಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಬರದೇ ಇದ್ದವರು ಚಪಾತಿಗೂ ಯೂಸ್ ಮಾಡ್ಕೊಳ್ಬೋದು ನೋಡಿ. ನಾನಿಲ್ಲೆಲ್ಲ ಸಿಪ್ಪೆ ಮತ್ತು ಟೊಮೆಟೊನ ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ. ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಇತ್ತಂತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ಅರ್ಧ ಚಮಚ ಬೆಲ್ಲದ ಪೌಡರು ಸಿಹಿಗೆ ಅಂತೇಳಿ ಹಾಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅರಿಶಿಣ ಪೌಡರು ಮತ್ತು ಟೊಮೆಟೊ ಕಾಯಿಗಳನ್ನ ಹುರಿದಂಥ ಟೊಮೆಟೊ ಕಾಯಿಗಳನ್ನ ಹಾಕ್ಕೊಂಡು ಈಗ ನಾವು ಇದನ್ನು ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ. ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಬಾಯಿಗೆ ಸಿಗೋ ಥರ ರುಬ್ಕೊಂಬರ್ಬೇಕು. ಈ ಥರ ನಾವು ರುಬ್ಕೊಂಬರ್ಬೇಕು ನೋಡಿ. ಈಗ ಜವಾರಿ ಟೊಮೆಟೊ ಕಾಯಿ ಚಟ್ನಿ ರೆಡಿ. ಇದಕ್ಕೆ ಶೇಂಗಾ ಹಾಕಿ ಮಾಡ್ತೀವಿ, ಅದೊಂಥರ ಡಿಫ್ರೆಂಟ್ ಆಗಿರತ್ತೆ ನೋಡಿ. ಇದನ್ನು ಜೋಳದ ರೊಟ್ಟಿಗೆ ಸರ್ವ್ ಮಾಡಬೇಕು. ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಬರದೇ ಇದ್ದವರು ಚಪಾತಿ ಜೊತೆ ಮಾಡ್ಕೊತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.